ನಮಸ್ಕಾರ ಸ್ನೇಹಿತರೆ, ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿಗಳು. LPG ಗ್ರಾಹಕರಿಗೆ ಮುಖ್ಯವಾದ ಸೂಚನೆ. ಸಿಲಿಂಡರ್ ಪಡೆದುಕೊಳ್ಳುವ ಮುನ್ನ ಈ ಒಂದು ವಿಷಯಗಳನ್ನು ಚೆಕ್ ಮಾಡಿಕೊಳ್ಳಬೇಕಂತೆ. ಮತ್ತೊಂದೆಡೆಯಲ್ಲಿ ವಿಪಕ್ಷಗಳ ಟೀಕೆಗೆ ಅಭಿವೃದ್ಧಿನೇ ಉತ್ತರ ಎಂದು ಸಿಎಂ ಸಿದ್ದರಾಮಯ್ಯನವರ ಭಾಷಣ. ಗೃಹಲಕ್ಷ್ಮಿಯರಿಗೆ ಬಾಕಿ ಕಂತು ಕೂಡ ಜಮೆ ಮಾಡಿದ ಸರ್ಕಾರ. ಎಲ್ಲ ಮಾಹಿತಿಗಳು ಬಂದಿವೆ ಸ್ನೇಹಿತರೆ. ಮತ್ತೊಂದೆಡೆಯಲ್ಲಿ ರಾಜ್ಯದ ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಬೆಟ್ಟಿಂಗ್ ಸಂಕಷ್ಟ. ಬೆಟ್ಟಿಂಗ್ ಕಟ್ಟಿದ್ದಕ್ಕೆ FIR ದಾಖಲಿಸಿ ತನಿಖೆ ಮಾಡುವಂತೆ ಕೋರ್ಟು ಆದೇಶ. ಶಾಕಿಂಗ್ ಸುದ್ದಿಗಳು ಕೂಡ ಬಂದಿವೆ ಸ್ನೇಹಿತರೆ. ಮತ್ತೊಂದೆಡೆಯಲ್ಲಿ ನುಡಿದಂತೆ ನಡೆದು ಕೊಟ್ಟ ಮಾತು ಉಳಿಸಿಕೊಂಡ ಕಾಂಗ್ರೆಸ್ ಸರ್ಕಾರ. ಏನಿದು ಮಾಹಿತಿ ಎಂಬುದನ್ನು ಕೂಡ ನೋಡೋಣ. ಇನ್ನು ಗೃಹ ಜ್ಯೋತಿ ಯೋಜನೆ ಕುರಿತಂತೆ ಮತ್ತೊಂದು ಹೊಸ ನಿಯಮ. ನಿಮಗೆ ಉಚಿತ ವಿದ್ಯುತ್ ಸಿಗುತ್ತಿಲ್ವಾ? ಹಾಗಾದ್ರೆ ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಎಲ್ಲ ಮಾಹಿತಿ ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ಸುದ್ದಿ 9 ಯೂಟ್ಯೂಬ್ ಚಾನಲ್ಗೆ ಮೊದಲು ಬಾರಿ ಭೇಟಿ ನೀಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಕೂಡ ಒತ್ತಿ. ಇದರಿಂದ ನಾವು ಹಾಕುವ ಎಲ್ಲ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ಇಂದಿನ ದಿನಗಳಲ್ಲಿ ಮನೆಯಲ್ಲಿ ಯಾವುದೇ ವಸ್ತು ಇಲ್ಲವೆಂದರೂ ನಡೆಯುತ್ತೆ, ಆದರೆ ಸಿಲಿಂಡರ್ ಮಾತ್ರ ಇರಲೇಬೇಕು. ಹೌದು, ಪ್ರತಿಯೊಬ್ಬರ ಮನೆಯ ಅಗತ್ಯ ವಸ್ತು ಅಡುಗೆ ಅನಿಲವಾಗಿದ್ದು, ಆದರೆ ಸಿಲಿಂಡರ್ ಪಡೆದುಕೊಳ್ಳುವಾಗ ನಾವು ಮಾಡುವಂತಹ ಸಣ್ಣ ಅಜಾಗರೂಕತೆ ನಮಗೆ ದೊಡ್ಡ ಅಪಾಯಕ್ಕೆ ಅಥವಾ ಆರ್ಥಿಕ ನಷ್ಟಕ್ಕೆ ಕಾರಣವಾಗಬಹುದು. ಹಾಗಾಗಿ ಸಿಲಿಂಡರ್ ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ಡೆಲಿವರಿ ಬಾಯ್ ಎದುರೇ ಕೆಲವೊಂದು ಅಂಶಗಳನ್ನು ನೀವು ಚೆಕ್ ಮಾಡಿಕೊಳ್ಳಬೇಕಾಗುತ್ತೆ. ಹೌದು, ಅದರಲ್ಲಿ ಮೊದಲನೆಯದು ಸಿಲಿಂಡರ್ನ ತೂಕ ಚೆಕ್ ಮಾಡಿಕೊಳ್ಳಿ ಸ್ನೇಹಿತರೆ. ಅನೇಕ ಬಾರಿ ಸಿಲಿಂಡರ್ಗಳಲ್ಲಿ ಗ್ಯಾಸ್ ಕಡಿಮೆ ಇರುವ ದೂರುಗಳು ಕೂಡ ಕೇಳಿ ಬಂದಿವೆ. ಮಾಹಿತಿಯ ಪ್ರಕಾರ ಗೃಹ ಬಳಕೆ ಸಿಲಿಂಡರ್ನ ಒಟ್ಟು ತೂಕ ಸುಮಾರು 29.8 kg ಇರಬೇಕಂತೆ. ಯಾಕಂದರೆ ಖಾಲಿ ಸಿಲಿಂಡರ್ ತೂಕ 15.6 kg ಇದ್ದು, ನಂತರ 14.2 kg ಗ್ಯಾಸ್ ತುಂಬಿದ ಬಳಿಕ ಅದು 29.8 kg ಆಗುತ್ತೆ. ಹಾಗಾಗಿ ತೂಕದ ಯಂತ್ರದಲ್ಲಿ ನೀವು ಈ ಒಂದು ತೂಕವನ್ನು ಚೆಕ್ ಮಾಡಿಕೊಳ್ಳಿ. ಇನ್ನು ಎರಡನೇದಾಗಿ ಸ್ನೇಹಿತರೆ, ಸಿಲಿಂಡರ್ನ ಸೀಲ್ ಮತ್ತು ಸೋರಿಕೆಯನ್ನು ಪರೀಕ್ಷೆ ಮಾಡಿಕೊಳ್ಳಿ. ಹೌದು, ಸಿಲಿಂಡರ್ನ ಸೀಲ್ ಹೊಡೆದಿದ್ದರೆ ಅಂತಹ ಸಿಲಿಂಡರ್ ಪಡೆದುಕೊಳ್ಳಬೇಡಿ ಮತ್ತು ವಿತರಣೆ ಮಾಡುವರಿಂದಲೇ ಸೀಲ್ ತೆಗೆಸಿ ಅದರ ವಾಲ್ಗೆ ಸ್ವಲ್ಪ ನೀರು ಹಾಕಿ ಸೋರಿಕೆ ಆಗ್ತಾ ಇದೆ ಎಂಬುದನ್ನು ಚೆಕ್ ಮಾಡಿಕೊಳ್ಳಿ ಸ್ನೇಹಿತರೆ. ಬುಡ್ಡೆಗಳು ಬರುತ್ತಿದ್ರೆ ಆಗ ಗ್ಯಾಸ್ ಸೋರುತ್ತಿದೆ ಎಂದರ್ಥ. ಇನ್ನು ಮೂರನೇದಾಗಿ ಎಕ್ಸ್ಪೈರಿ ಡೇಟ್ ಚೆಕ್ ಮಾಡಿಕೊಳ್ಳಿ. ಸಾಕಷ್ಟು ಜನರಿಗೆ ಸಿಲಿಂಡರ್ನ ಎಕ್ಸ್ಪೈರಿ ಡೇಟ್ ಹೇಗೆ ಚೆಕ್ ಮಾಡಬೇಕು ಎಂಬ ಮಾಹಿತಿ ಇಲ್ಲ. ನೋಡಿ ಸ್ನೇಹಿತರೆ, ಸಿಲಿಂಡರ್ನ ಮೇಲ್ಭಾಗದ ಕಬ್ಬಿಣದ ಪಟ್ಟಿಗಳ ಒಳಭಾಗದಲ್ಲಿ ABCD ಎಂಬ ಅಕ್ಷರಗಳು ಇರುತ್ತವೆ. ಇಲ್ಲಿ A ಅಂದರೆ ಜನವರಿಯಿಂದ ಮಾರ್ಚ್, B ಅಂದರೆ ಏಪ್ರಿಲಿಂದ ಜೂನ್, C ಅಂದರೆ ಜುಲೈಯಿಂದ ಸೆಪ್ಟೆಂಬರ್ ಮತ್ತು D ಅಂದರೆ ಅಕ್ಟೋಬರಿಂದ ಡಿಸೆಂಬರ್. ಉದಾಹರಣೆಗೆ ನಿಮ್ಮ ಸಿಲಿಂಡರ್ನ ಒಳಭಾಗದ ಪಟ್ಟಿಯಲ್ಲಿ B26 ಎಂದು ಬರೆದಿದ್ರೆ ಆಗ ಸಿಲಿಂಡರ್ನ ಎಕ್ಸ್ಪೈರಿ 2026 ಜೂನ್ ಅಂತ ಅರ್ಥ ಸ್ನೇಹಿತರೆ. ಅಂದರೆ ಜೂನ್ ನಂತರ ನೀವು ಆ ಒಂದು ಸಿಲಿಂಡರ್ ಬಳಕೆ ಮಾಡಬಾರ್ದು, ಸ್ಫೋಟಗೊಳ್ಳುವ ಅಪಾಯವಿರುತ್ತೆ. ಇನ್ನು ಕೊನೆಯದಾಗಿ ಸ್ನೇಹಿತರೆ, ಡೆಲಿವರಿ ಬಾಯ್ ನೀಡುವ ರಸೀದಿಯಲ್ಲಿ ಎಷ್ಟು ಮೊತ್ತವಿದೆಯೋ ಅಷ್ಟು ಮಾತ್ರ ನೀವು ಪಾವತಿ ಮಾಡಬೇಕು. ಒಂದೊಮ್ಮೆ ಹೆಚ್ಚುವರಿಯಾಗಿ ಟಿಪ್ಸ್ ಅಥವಾ ಸರ್ವಿಸ್ ಚಾರ್ಜ್ ಕೇಳಿದರೆ ನೀವು ಕೊಡೋ ಅವಶ್ಯಕತೆ ಇಲ್ಲ, ನಿಮ್ಮ ಇಚ್ಛೆಗೆ ಬಿಟ್ಟಿದ್ದು. ಯಾಕಂದರೆ ಅದು ಕಡ್ಡಾಯವಾಗಿರೋದಿಲ್ಲ ಸ್ನೇಹಿತರೆ. ಒಟ್ಟಿನಲ್ಲಿ ಗ್ಯಾಸ್ ಸಿಲಿಂಡರ್ ಸುರಕ್ಷತೆ ನಿಮ್ಮ ಕೈಯಲ್ಲಿರುತ್ತೆ. ಬನ್ನಿ ಈಗ ಮತ್ತೊಂದು ಮಾಹಿತಿಗೆ ಹೋಗೋಣ. 2 ದಿನಗಳ ಸಲುವಾಗಿ ಮೈಸೂರಿಗೆ ಆಗಮಿಸಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಂದು ಪಿರಿಯಾಪಟ್ಟಣದಲ್ಲಿ ವೇದಿಕೆ ಮೇಲೆ ಭರ್ಜರಿ ಭಾಷಣ ಮಾಡಿದ್ದಾರೆ. ವಿಪಕ್ಷಗಳ ಟೀಕೆಗೆ ನಮ್ಮ ಅಭಿವೃದ್ಧಿನೇ ಉತ್ತರ ಎಂದು ಮುಖ್ಯಮಂತ್ರಿಯವರು ಗುಡುಗಿದ್ದಾರೆ. ಹೌದು, ವಿಪಕ್ಷಗಳ ಅನಗತ್ಯ ಟೀಕೆಗಳಿಗೆ ನಮ್ಮ ಅಭಿವೃದ್ಧಿ ಯೋಜನೆಗಳ ಉತ್ತರ ಎಂದು ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ. ಪಿರಿಯಾಪಟ್ಟಣದಲ್ಲಿ 419 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಿ ಸಿಎಂ ಅವರು ಭಾಷಣ ಮಾಡಿದ್ದಾರೆ. ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ನಿಂತಿಲ್ಲ. 4.48 ಲಕ್ಷ ಕೋಟಿ ವೆಚ್ಚದ ಬಜೆಟ್ನಲ್ಲಿ 82,000 ಕೋಟಿ ರೂಪಾಯಿ ಹಣವನ್ನು ರಾಜ್ಯದ ಅಭಿವೃದ್ಧಿ ಯೋಜನೆಗಳಿಗೆ ನಾವು ನೀಡಿದ್ದೇವೆ. ಇನ್ನು ಬಿಜೆಪಿಯವರು ತಾವು ಅಧಿಕಾರ ಮಾಡಿದ 4 ವರ್ಷದಲ್ಲಿ ಏನು ಮಾಡಿದ್ದಾರೆ ಎಂಬುದು ಜನರ ಮುಂದೆ ಇಡಲಿ ಎಂದು ಮುಖ್ಯಮಂತ್ರಿಯವರು ಸವಾಲು ಹಾಕಿದ್ದಾರೆ. ನಮ್ಮದು ನುಡಿದಂತೆ ನಡೆಯುವ ಸರ್ಕಾರ. 2013ರಿಂದ 2018ರಲ್ಲಿ ಕಾಂಗ್ರೆಸ್ ಸರ್ಕಾರ ಈ ಒಂದು ಹಿಂದೆ 165 ಭರವಸೆ ಈಡೇರಿಸಿ ಮತ್ತೆ 30 ಹೊಸ ಕಾರ್ಯಕ್ರಮ ಕೊಟ್ಟಿದ್ದೆವು. ಇದೀಗ 2023ರಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದು ಪಂಚ ಗ್ಯಾರಂಟಿ ಯೋಜನೆ ಜಾರಿಗೆ ತಂದಿದ್ದೇವೆ. ನಮ್ಮ ಸರ್ಕಾರದ ಖಜಾನೆ ಈಗಲೂ ಕೂಡ ಸುಭದ್ರವಾಗಿದೆ. 3 ವರ್ಷದಲ್ಲಿ 1.31 ಲಕ್ಷ ಕೋಟಿ ನಾವು ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೇವೆ ಎಂದು ಸಿದ್ದರಾಮಯ್ಯನವರು ಹೇಳಿದ್ದಾರೆ. ನಮ್ಮ ಗ್ಯಾರಂಟಿಗಳನ್ನು ಟೀಕೆ ಮಾಡಿದಂಥ ಬಿಜೆಪಿಯವರು ಈಗ ವಿವಿಧ ರಾಜ್ಯಗಳ ಚುನಾವಣೆಗಳಲ್ಲಿ ನಮ್ಮದೇ ಗ್ಯಾರಂಟಿ ನಕಲು ಮಾಡಿ ಚುನಾವಣಾ
ಚುನಾವಣಾ ಪ್ರಣಾಳಿಕೆ ಬಿಡುಗಡೆ ಮಾಡ್ತಿದ್ದಾರೆ. 2028ರ ವಿಧಾನಸಭಾ ಚುನಾವಣೆಯಲ್ಲಿಯೂ ಕರ್ನಾಟಕದಲ್ಲಿ ಮತ್ತೆ ನಾವೇ ಗೆಲ್ಲುತ್ತೇವೆ ಎಂದು ಸಿದ್ದರಾಮಯ್ಯನವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ಇದೀಗ ಗೃಹಲಕ್ಷ್ಮಿಯರಿಗೆ ಬಾಕಿ ಕಂತು ಜಮೆ ಮಾಡಲಾಗ್ತಾ ಇದೆ. ಹೌದು, 3 ತಿಂಗಳ ಕಂತನ್ನು ಏಕಕಾಲಕ್ಕೆ ಸರ್ಕಾರ ಬಿಡುಗಡೆ ಮಾಡಿದೆ. ನಿಮ್ಮ ಬ್ಯಾಂಕ್ ಖಾತೆಗೂ ಏಪ್ರಿಲ್ ತಿಂಗಳಲ್ಲಿ 2,000 ರೂಪಾಯಿ ಬಂದಿದೆಯಾ? ಕಮೆಂಟ್ ಮಾಡಿ. ಸರ್ಕಾರದ ವರದಿಯ ಪ್ರಕಾರ ನೋಡುವುದಾದರೆ ಇದುವರೆಗೆ ಮಹಿಳಾ ಫಲಾನುಭವಿಗಳಿಗೆ 29 ಕಂತು ಜಮೆ ಮಾಡುವ ಮೂಲಕ ಏನಿಲ್ಲವೆಂದರೂ 58,000 ರೂಪಾಯಿವರೆಗೆ ಹಣ ಹಾಕಲಾಗಿದೆ. ಸ್ನೇಹಿತರೆ, ನಿಮ್ಮ ಬ್ಯಾಂಕ್ ಖಾತೆಗೆ ಒಟ್ಟು ಎಷ್ಟು ಕಂತು ಬಂದಿದೆ? ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಇದೀಗ ಒಂದು ಶಾಕಿಂಗ್ ಸುದ್ದಿಗೆ ಹೋಗೋಣ. ರಾಜ್ಯದ ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಬೆಟ್ಟಿಂಗ್ ಸಂಕಷ್ಟ ಎದುರಾಗಿದೆ. ಹೌದು ಸ್ನೇಹಿತರೆ, ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರಿಗೆ 500 ರೂಪಾಯಿ ಬೆಟ್ಟಿಂಗ್ ಸಂಕಷ್ಟ ಎದುರಾಗಿದೆ. ಈಗಾಗಲೇ ಗೃಹ ಸಚಿವರ ವಿರುದ್ಧ FIR ಕೂಡ ದಾಖಲು ಮಾಡಲಾಗಿದ್ದು ತನಿಖೆ ತೆಗೆದುಕೊಳ್ಳುವಂತೆ ಕೋರ್ಟ್ನಿಂದ ಆದೇಶವೂ ಕೂಡ ಬಂದಿದೆ. ಹೌದು ಸ್ನೇಹಿತರೆ, 42ನೇ ACJM ಕೋರ್ಟ್ ನ್ಯಾಯಾಧೀಶರಾಗಿರುವ KM ಶಿವಕುಮಾರ್ ಎನ್ನುವರು ಈ ಒಂದು ಆದೇಶ ಹೊರಡಿಸಿದ್ದಾರೆ. ತನಿಖೆ ಮಾಡುವಂತೆ ತುಮಕೂರಿನ ಕೊಡಿಗೆಹಳ್ಳಿ ಪೊಲೀಸರಿಗೆ ಕೋರ್ಟು ಸೂಚನೆ ನೀಡಿದೆ. ಹೌದು, ಇತ್ತೀಚೆಗೆ ಪರಮೇಶ್ವರ್ ಅವರು ಮಾಧ್ಯಮಗಳ ಮುಂದೆ ಮಾತನಾಡುವ ವೇಳೆ ಕಬಡ್ಡಿ ಪಂದ್ಯಾವಳಿಯಲ್ಲಿ 500 ರೂಪಾಯಿ ಬೆಟ್ಟಿಂಗ್ ಕಟ್ಟಿರುವುದಾಗಿ ಹೇಳಿದ್ದು, ಆದರೆ ಬೆಟ್ಟಿಂಗ್ ಕಟ್ಟುವುದು ಅಪರಾಧವೆಂದು ಈಗ ಅವರ ವಿರುದ್ಧವೇ ಖಾಸಗಿ ದೂರು ದಾಖಲು ಮಾಡಲಾಗಿದೆ. HR ನಾಗಭೂಷಣ್ ಎನ್ನುವರು ಈ ಒಂದು ದೂರನ್ನು ದಾಖಲು ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಅಕ್ಟೋಬರ್ 2025ರಲ್ಲಿ ತುಮಕೂರಲ್ಲಿ ನಡೆದಂಥ PU ಕಾಲೇಜ್ ವಿದ್ಯಾರ್ಥಿಗಳ ಕಬಡ್ಡಿ ಪಂದ್ಯದ ವೇಳೆನೇ ಸಚಿವರು ತಮಾಷೆಯಾಗಿ ಈ ಒಂದು ಬೆಟ್ಟಿಂಗನ್ನು ಕಟ್ಟಿದ್ರಂತೆ. ಹೌದು, ತುಮಕೂರಲ್ಲಿ ನಡೆದಂಥ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯಲ್ಲಿ ವಿಜಯಪುರ ತಂಡ ಗೆಲ್ಲುತ್ತೆ ಎಂದು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅವರೊಂದಿಗೆ ಪರಮೇಶ್ವರ್ ಅವರು 500 ರೂಪಾಯಿ ಬೆಟ್ಟಿಂಗ್ ಕಟ್ಟಿ ಸೋತಿದ್ರು ಸ್ನೇಹಿತರೆ. ಹೌದು, ಪರಮೇಶ್ವರ್ ಅವರು ವಿಜಯಪುರ ತಂಡದ ಪರವಾಗಿ ಬಾಜಿ ಕಟ್ಟಿದ್ರು, ಆದರೆ ದಕ್ಷಿಣ ಕನ್ನಡ ತಂಡ ಜಯಗಳಿಸಿತ್ತು. ಇದರಿಂದ ಸಚಿವರು 500 ರೂಪಾಯಿ ಕಳೆದುಕೊಂಡಿದ್ರು. ವಿಜೇತ ತಂಡಕ್ಕೆ ಪ್ರಶಸ್ತಿ ವಿತರಿಸುವಾಗ ಸ್ವತಃ ಗೃಹ ಸಚಿವರೇ ಈ ಒಂದು ವಿಷಯವನ್ನ ಹೇಳಿಕೊಂಡಿದ್ರು. ತಮಾಷೆ ಬ್ಯಾಟಿಂಗ್ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಚರ್ಚೆಗೆ ಕಾರಣವಾಗಿ ಈಗ ಸ್ವತಃ ಗೃಹ ಸಚಿವರ ವಿರುದ್ಧವೇ ಈ ಒಂದು ಬೆಟ್ಟಿಂಗ್ ಕಟ್ಟಿದ್ದಕ್ಕೆ FIR ದಾಖಲು ಮಾಡಿ ತನಿಖೆಗೆ ಕೋರ್ಟು ಆದೇಶ ನೀಡಿದೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮಾಡಿ. ಬನ್ನಿ ಮತ್ತೊಂದು ಮಾಹಿತಿಗೆ ಹೋಗೋಣ. ನುಡಿದಂತೆ ನಡೆಯುವಂತಹ ಕಾಂಗ್ರೆಸ್ ಸರ್ಕಾರ ಕೊಟ್ಟ ಮಾತು ಉಳಿಸಿಕೊಂಡಿದೆ. ಹೌದು ಸ್ನೇಹಿತರೆ, ಆಕ್ಸಿಜನ್ ದುರಂತದಲ್ಲಿ ಮೃತಪಟ್ಟವರ ಕುಟುಂಬದ ಸದಸ್ಯರಿಗೆ ಸರ್ಕಾರಿ ನೌಕರಿಗ ಘೋಷಣೆ ಮಾಡಲಾಗಿದೆ. ಹೌದು, ಕೊರೋನಾ 2ನೇ ಅಲೆಯ ಸಂದರ್ಭ ಅಂದರೆ 2021ರ ಮೇ 2ರಂದು ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ ಆಕ್ಸಿಜನ್ ಕೊರತೆಯಿಂದಾಗಿ ಹಲವು ರೋಗಿಗಳು ಪ್ರಾಣ ಕಳೆದುಕೊಂಡಿದ್ರು. ಈ ಸಂಬಂಧ ಕುರಿತಂತೆ ಸಂತ್ರಸ್ತ ಕುಟುಂಬಗಳಿಗೆ ಕೊಟ್ಟ ಮಾತನ್ನು ಈಗ ರಾಜ್ಯ ಸರ್ಕಾರ ಉಳಿಸಿಕೊಂಡಿದೆ. ಹೌದು ಸ್ನೇಹಿತರೆ, ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ 25 ಮಂದಿಗೆ ಸರ್ಕಾರಿ ಉದ್ಯೋಗದ ನೇಮಕಾತಿ ಪತ್ರ ಇಂದು ವಿತರಣೆ ಮಾಡಿದೆ. ಗುಂಡ್ಲುಪೇಟೆಯ ದೇವರಾಜ ಅರಸ್ ಮೈದಾನದಲ್ಲಿ ನಡೆದಂಥ ಕಾರ್ಯಕ್ರಮವೊಂದರಲ್ಲಿ CM ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ವೇದಿಕೆ ಮೇಲೆ ಈ ಒಂದು ನೇಮಕಾತಿ ಪತ್ರವನ್ನು ವಿತರಿಸಿದ್ದಾರೆ. ಹೌದು, ಭಾರತ ಜೋಡೋ ಯಾತ್ರೆ ವೇಳೆನೇ ಸಂತ್ರಸ್ತ ಕುಟುಂಬಗಳ ಸದಸ್ಯರಿಗೆ ಸರ್ಕಾರಿ ಉದ್ಯೋಗ ನೀಡುವ ಭರವಸೆಯನ್ನು ಕಾಂಗ್ರೆಸ್ ನಾಯಕರಾಗಿರುವ ರಾಹುಲ್ ಗಾಂಧಿ ಅವರು ನೀಡಿದ್ರು. ಈಗ ಅದರಂತೆ ಸಂತ್ರಸ್ತ ಕುಟುಂಬಗಳ 25 ಮಂದಿಗೆ ಚಾಮರಾಜನಗರ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ಖಾಯಂ ನೌಕರಿಯನ್ನು ರಾಜ್ಯ ಸರ್ಕಾರ ನೀಡಿದೆ. ಸ್ನೇಹಿತರೆ, ಹೌದು, ನಿಮಗೆ ನೆನಪಿರಬಹುದು, ಕರ್ನಾಟಕದಲ್ಲಿ ಕೊರೋನಾ ಮಹಾಮಾರಿ ಅಬ್ಬರದ ಸಮಯದಲ್ಲಿ ಕೋವಿಡ್ 2ನೇ ಅಲೆಯ ವೇಳೆ ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ ಒಂದು ಭಾರಿ ದುರಂತ ನಡೆದು ಹೋಗಿತ್ತು. ಸ್ನೇಹಿತರೆ, ಆಮ್ಲಜನಕದ ಕೊರತೆಯಿಂದಾಗಿ ಒಟ್ಟು 36 ಮಂದಿ ಆಸ್ಪತ್ರೆಯಲ್ಲೇ ಪ್ರಾಣ ಕಳೆದುಕೊಂಡಿದ್ರು. ಈ ಒಂದು ವಿಚಾರ ಕರ್ನಾಟಕ ಮಾತ್ರವಲ್ಲದೆ ದೇಶಾದ್ಯಂತ ಸುದ್ದಿಯಾಗಿತ್ತು. ಈ ಪೈಕಿ 21 ಸಂತ್ರಸ್ತ ಕುಟುಂಬಗಳು ಸರ್ಕಾರಿ ಉದ್ಯೋಗಕ್ಕೆ ಬೇಡಿಕೆ ಇಟ್ಟಿದ್ರು. ಹೀಗಾಗಿ ಮೃತಪಟ್ಟ ಕುಟುಂಬದವರಿಗೆ ಸರ್ಕಾರಿ ನೌಕರಿ ಭರವಸೆಯನ್ನ ವಿಪಕ್ಷ ನಾಯಕರಾಗಿರುವ ರಾಹುಲ್ ಗಾಂಧಿ ಅವರು ಮತ್ತು ಸಿದ್ದರಾಮಯ್ಯನವರು ಆ ಒಂದು ವೇಳೆಯಲ್ಲಿ ನೀಡಿದ್ರು. ಅದರಂತೆ ಈಗ 1 ಲಕ್ಷ ರೂಪಾಯಿ ಪರಿಹಾರ ನೀಡುವುದರ ಜೊತೆಗೆ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡುವುದಾಗಿಯೂ ಕೂಡ ಆ ಸಮಯದಲ್ಲಿ ಆಶ್ವಾಸನೆ ನೀಡಲಾಗಿತ್ತು. ಇದೀಗ ಕೊನೆಗೂ ರಾಜ್ಯ ಸರ್ಕಾರ 25 ಜನರಿಗೆ ನೌಕರಿ ನೇಮಕಾತಿ ಪತ್ರವನ್ನು ವಿತರಣೆ ಮಾಡಿದೆ. ಬನ್ನಿ ಮತ್ತೊಂದು ಮಾಹಿತಿಗೆ ಹೋಗೋಣ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ ಪಂಚ ಗ್ಯಾರಂಟಿಗಳಲ್ಲಿ ಗೃಹ ಜ್ಯೋತಿ ಯೋಜನೆಯೂ ಕೂಡ ಒಂದಾಗಿದೆ. ಹೌದು ಸ್ನೇಹಿತರೆ, ಪ್ರತಿ ಮನೆಗೆ 200 ಯೂನಿಟ್ವರೆಗೆ ಉಚಿತ ವಿದ್ಯುತ್ ಕೂಡ ಸರ್ಕಾರ ನೀಡ್ತಾ ಇದೆ. ನಿಮ್ಮ ಮನೆ ಬಾಗಿಲಿಗೆ ಉಚಿತವಾದ ವಿದ್ಯುತ್ ಬಿಲ್ ಬರ್ತಾ ಇದೆಯೋ ಅಥವಾ ನೀವು ಪ್ರತಿ ತಿಂಗಳು ವಿದ್ಯುತ್ ಬಿಲ್ ಕಟ್ಟುತ್ತಿದ್ರೆ ಎಷ್ಟು ಕಟ್ತಾ ಇದ್ದೀರಾ? ಕಮೆಂಟ್ ಮಾಡಿ. ಇದೀಗ ಗೃಹ ಜ್ಯೋತಿ ಯೋಜನೆ ಕುರಿತಂತೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ. ಹೌದು, ಸ್ವತಃ ಬೆಸ್ಕಾಂನವರು ಮಹತ್ವದ ಮಾಹಿತಿಯೊಂದನ್ನು ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಬೆಂಗಳೂರಿನಂತಹ ದೊಡ್ಡ ದೊಡ್ಡ ಪ್ರದೇಶಗಳಲ್ಲಿ ಜನರು ಪದೇ
ಬಾಡಿಗೆ ಮನೆ ಬದಲಾಯಿಸುತ್ತಿರುತ್ತಾರೆ. ಇಂತಹ ಸಮಯದಲ್ಲಿ ಗೃಹಜ್ಯೋತಿ ಯೋಜನೆ ಹಲವರಿಗೆ ಸಿಗುತ್ತಿಲ್ಲ. ಹಾಗಾಗಿ ಬೆಸ್ಕಾಂ ಒಂದು ಮಹತ್ವದ ಪ್ರಕಟಣೆ ಹೊರಡಿಸಿದೆ ಸ್ನೇಹಿತರೆ. ಗೃಹಜ್ಯೋತಿ ಯೋಜನೆ ಫಲಾನುಭವಿಗಳಿಗೆ ಒಂದು ರೀತಿದು ಸಿಹಿ ಸುದ್ದಿಯಾಗಿದೆ. ಹೌದು, ಇನ್ನು ಮುಂದೆ ಮನೆ ಬದಲಾಯಿಸಿದರೂ ಕೂಡ ಹಳೆಯ ಮನೆಯ ಗೃಹಜ್ಯೋತಿ ಸೌಲಭ್ಯವನ್ನು ಹೊಸ ಮನೆಗೆ ನೀವು ವರ್ಗಾಯಿಸಿಕೊಳ್ಳಬಹುದು. ಹೌದು, ಅಂತಹ ಒಂದು ವ್ಯವಸ್ಥೆಯನ್ನು ಸರ್ಕಾರ ಈಗ ಸುಲಭವಾಗಿ ಜಾರಿಗೆ ಮಾಡಿದೆ. ಹೌದು ಸ್ನೇಹಿತರೆ, ಈ ಒಂದು ಹೊಸ ವ್ಯವಸ್ಥೆಯಿಂದಾಗಿ ಬಾಡಿಗೆದಾರರು ಅಥವಾ ಮನೆ ಬದಲಿಸುವವರು ಸರ್ಕಾರದ ಉಚಿತ ವಿದ್ಯುತ್ ಯೋಜನೆಯಿಂದ ವಂಚಿತರಾಗುವುದನ್ನು ತಪ್ಪಿಸಬಹುದಾಗಿದೆ. ಹೌದು ಗೆಳೆಯರೆ, ನೀವೇನಾದರೂ ಒಂದು ಮನೆಯಿಂದ ಬೇರೆ ಮನೆಗೆ ಬದಲಾವಣೆ ಮಾಡಿದರೆ ಆಗ ಮೊದಲಿದ್ದಂಥ ಗೃಹಜ್ಯೋತಿ ಸೌಲಭ್ಯವನ್ನು ನೀವು ಲಿಂಕ್ ಮಾಡಿ ಹೊಸ ಮನೆಗೆ ಲಿಂಕ್ ಮಾಡಬಹುದು. ಹೌದು, ಸೇವಾ ಸಿಂಧು ಪೋರ್ಟಲ್ ಮೂಲಕ ಅತಿ ಕಡಿಮೆ ಸಮಯದಲ್ಲಿ ಈ ಒಂದು ಕೆಲಸ ನೀವು ಪೂರ್ತಿ ಮಾಡಿಕೊಳ್ಳಬಹುದಾಗಿದೆ ಸ್ನೇಹಿತರೆ. ಸೇವಾ ಸಿಂಧು ಪೋರ್ಟಲ್ಗೆ ಭೇಟಿ ಕೊಟ್ಟು ಗೃಹಜ್ಯೋತಿ ಮೇಲೆ ಕ್ಲಿಕ್ ಮಾಡಿದ ನಂತರ ಅಲ್ಲಿ ನಿಮಗೆ ಹಳೆಯ ಮನೆಯ ಆರ್ಆರ್ ಸಂಖ್ಯೆನ ನೀವು ಲಿಂಕ್ ಮಾಡಬೇಕು. ನಂತರ ಹೊಸ ಮನೆಯ ಆರ್ಆರ್ ಸಂಖ್ಯೆಯನ್ನು ಲಿಂಕ್ ಮಾಡಿದರೆ ಆಗ ನೀವು ಹಳೆಯ ಮನೆಯ ವಿದ್ಯುತ್ ಫ್ರೀಯನ್ನು ಈಗ ಹೊಸ ಮನೆಯಲ್ಲೂ ಕೂಡ ಪಡೆದುಕೊಳ್ಳಬಹುದು ಸ್ನೇಹಿತರೆ. ನಿಮಗೆ ಉಚಿತವಾದ ವಿದ್ಯುತ್ ಲಾಭ ಸಿಗ್ತಾ ಇದೆಯೋ ಸಿಗುತ್ತಿಲ್ಲವೋ ಕಮೆಂಟ್ ಮಾಡಿ ಸ್ನೇಹಿತರೆ. ಇವತ್ತಿಗೆ ಎಷ್ಟೇ ಇತ್ತು ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ.